ವಿದ್ಯಾರ್ಥಿನಿಯರಿಗೆ ಪೊಲೀಸರಿಂದ ಮೊಬೈಲ್ ಫೋನ್ಗಳ ಹಾನಿಕಾರಕ ಮತ್ತು ಪರಿಣಾಮ ಏನು? ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಪೊಲೀಸರಿಂದ ಮೊಬೈಲ್ ಫೋನ್ಗಳ ಹಾನಿಕಾರಕ ಮತ್ತು ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದ ಪೊಲೀಸರು, ತಂತ್ರಜ್ಞಾನ ಪ್ರಾಬಲ್ಯವಿರುವ ಯುಗದಲ್ಲಿ ಮೊಬೈಲ್ ಫೋನ್ಗಳು ಸರ್ವವ್ಯಾಪಿಯಾಗಿವೆ. ಸಂವಹನ, ಮನರಂಜನೆ ಮತ್ತು ಮಾಹಿತಿ ಪ್ರವೇಶಕ್ಕೆ ಅನಿವಾರ್ಯ ಸಾಧನಗಳಾಗಿವೆ. ಈ ಸಾಧನಗಳು ಹಲವಾರು ಪ್ರಯೋಜನಗಳು ನೀಡುತ್ತವೆಯಾದರೂ ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಅವುಗಳ ಸಂಭಾವ್ಯ ಋಣಾತ್ಮಕ ಪರಿಣಾಮಗಳು ಗುರುತಿಸುವ ಅತ್ಯಗತ್ಯ. ಶೈಕ್ಷಣಿಕ ಸಾಧನೆಯಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯದವರೆಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಿಳಿಯಬೇಕಾದ ಮೊಬೈಲ್ ಫೋನ್ಗಳ ಹಲವು ಹಾನಿಕಾರಕ ಪರಿಣಾಮಗಳು ಇವಾಗಿವೆ. ಶೈಕ್ಷಣಿಕ ವ್ಯಾಕುಲತೆ ಬಹುಶಃ ವಿದ್ಯಾರ್ಥಿಗಳ ಮೇಲೆ ಮೊಬೈಲ್ ಫೋನ್ಗಳ ಅತ್ಯಂತ ಸ್ಪಷ್ಟವಾದ ಹಾನಿಕಾರಕ ಪರಿಣಾಮವೆಂದರೆ ಶೈಕ್ಷಣಿಕ ವ್ಯಾಕುಲತೆ. ನಿರಂತರ ಅಧಿಸೂಚನೆಗಳು, ಸಾಮಾಜಿಕ ಮಾಧ್ಯಮ ನವೀಕರಣಗಳು ಮತ್ತು ಆನ್ಲೈನ್ ಮನರಂಜನೆ ಆಕರ್ಷಣೆಯು ಅಧ್ಯಯನದ ಅವಧಿಯನ್ನು ಏಕಾಗ್ರತೆಯನ್ನು ಅಡ್ಡಿಪಡಿಸುತ್ತಿದೆ. ಇದು ಉತ್ಪಾದಕತೆಯ ಮತ್ತು ಕಡಿಮೆ ಶೈಕ್ಷಣಿಕ ಕಾರ್ಯಕ್ಷಮತೆಗೆ ಕಾರಣವಾಗುತ್ತದೆ. ಮೊಬೈಲ್ ಫೋನ್ ಅನಾಮಧೇಯತೆ ಮತ್ತು ಪ್ರವೇಶವು ಅವುಗಳನ್ನು ಸೈಬರ್ ಬುಲ್ಲಿಂಗ್ ಮತ್ತು ಆನ್ಲೈನ್ ಕಿರುಕುಳಕ್ಕೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಿದೆ. ಆನ್ಲೈನ್ನಲ್ಲಿ ಬೆದರಿಸುವ ಕಿರುಕುಳ ಅಥವಾ ಅನುಚಿತ ವರ್ತನೆಯ ವಿದ್ಯಾರ್ಥಿಗಳು ಬಲಿಯಾಗಬಹುದು. ಇದು ಭಾವನಾತ್ಮಕ ತೊಂದರೆ ಮತ್ತು ಪ್ರತಿಕೂಲ ಮಾನಸಿಕ ಪರಿಣಾಮಗಳಾಗಿ ಕಾರಣವಾಗುತ್ತದೆ. ಮೊಬೈಲ್ ಫೋನ್ಗಳು ಅವುಗಳ ಅಂತ್ಯವಿಲ್ಲದೆ ಅಪ್ಲಿಕೇಶನ್ಗಳು, ಆಟ ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳೊಂದಿಗೆ ವಿಶೇಷವಾಗಿ ಯುವ ವಿದ್ಯಾರ್ಥಿಗಳು ಮತ್ತು ಹೆಚ್ಚು ವ್ಯಸನಕಾರಿಯಾಗಬಹುದು. ಪೊಲೀಸ್ ಸಿಬ್ಬಂದಿಯಿಂದ ಕಪ್ಪತಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಎಎಸ್ಐ ಯರಗಟ್ಟಿ, ಹವಾಲ್ದಾರ್ ಕೆಂಪು ಶಿವಣ್ಣವರ್ ಉಪಸ್ಥಿತರಿದ್ದರು. ನೀವೆಲ್ಲ ಏನು ಮಾಡ್ತಿರ್ತೀರಿ? ಪಬ್ಲಿಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತೀರಿ. ಯಾಕಂದ್ರೆ ಸಾರ್ವಜನಿಕವಾಗಿ ನನ್ನ ಲೈಕ್ಸ್ ಹೆಚ್ಚು ಬರಲಿ, ಕಮೆಂಟ್ಸ್ ಹೆಚ್ಚು ಬರಲಿ ಅಂತೇಳಿ ಪಬ್ಲಿಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ. ಬಟ್ ಇದರಿಂದ ಆಗೋ ತೊಂದರೆ ಏನು? ನಿಮ್ಮ ಫೇಸ್ಬುಕ್ ನೀವು ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀರಿ, ಇಲ್ಲ ನಿಮ್ಮದೇ ಆದಂಥ ಒಂದು ಎಲ್ಲೋ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಟೂರ್ಗೆ ಹೋಗ್ತೀರಿ, ನೀವು ಫ್ಯಾಮಿಲಿ ಸಮೇತ ಟೂರ್ಗೆ ಹೋಗ್ತಿರಲ್ಲ, ಪ್ರತಿಯೊಂದು ಮೂಮೆಂಟನ್ನು ಅಪ್ಡೇಟ್ ಮಾಡ್ಕೊತ ಹೋಗ್ತೀರಿ. ಅಪ್ ಟು ಗೋವಾ, ಅಪ್ ಟು ಬೆಂಗಳೂರು ಅಂತ ಹೇಳ್ತಿರಲ್ಲ. ಹಿಂಗೆ ನಿಮ್ಮ ಪ್ರತಿಯೊಂದು ಮೂಮೆಂಟ್ ಅಪ್ಡೇಟ್ ಮಾಡೋದ್ರಿಂದ ಏನು ತೊಂದರೆ ಆಗ್ತದ? ಒಂದು ಎಕ್ಸಾಂಪಲ್ ಬಂದಿರೋ ಉದಾಹರಣೆಗಳನ್ನ ಹೇಳ್ಕೊಂತ ಹೋಗ್ತೀನಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಫ್ಯಾಮಿಲಿ ಕೂಡ್ತೀರಿ, ಮನೆ ಕದ ಹಾಕೊಂಡಿರ್ತೀರಿ, ಟೂರ್ಗೆ ಹೋಗ್ತೀರಿ. ಟೂರ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಿ? ನಿಮ್ಮ ಪ್ರತಿಯೊಂದು ಮೂಮೆಂಟನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಒಳಗಾಗಲಿ, ಇನ್ಸ್ಟಾಗ್ರಾಮ್ ಒಳಗಾಗಲಿ ಅಪ್ಡೇಟ್ ಮಾಡ್ಕೊಂತ ಹೋಗ್ತೀರಿ. ಹಾಕ್ತಿರೋ ಸಹಜವಾಗಿ ಹಾಕಿರ್ತೀರಿ ಎಲ್ಲರೂ. ಏನಾಗ್ತದೆ ತೊಂದರೆ? ನಿಮ್ಮ ಸ್ಟೇಟಸ್ ಊರನವ್ರು ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದ್ರಾಗ ಒಬ್ಬ ಕಳ್ಳು ಮಾತ್ರ ಕರೆಕ್ಟ್ ನೋಡಿರ್ತಾನೆ. ಎಲ್ಲರೂ ಏನು ಮಾಡ್ತಾರೋ ಗೋವಾದಾಗ ಅದಾರ, ಇಲ್ಲ ಮುರುಡೇಶ್ವರದಾಗ ಅದಾರ, ಊರಾಗ ಯಾರಿಲ್ಲ, ಮನ್ಯಾಗ ಯಾರಿಲ್ಲ. ರಾತ್ರಿ ಏನಾಗಿರ್ತೈತಿ? ಮನಿ ಕದ ಹಾಕಿರ್ತೈತಿ. ಹೊಳ್ಳಿ ಬರೋದಾಗ ಮನಿ ಏನಾಗಿರ್ತೈತಿ? ಅದಕ್ಕೆ ಏನು ಮಾಡ್ರಿ ಬೇಡ ನಂಗಿಲ್ಲ. ತೋರಿಸ್ಕೊಳ್ಳೋದು ಎಲ್ಲಾರ್ದು ಒಂದು ಆಸೆ ಇರ್ತದೆ, ಮಾಡೋಕೆ ಬೇಡ ನಂಗಿಲ್ಲ. ಹೋಗಿ ಬಂದ ಮೇಲೆ ಮಾಡ್ರಿ. ಪ್ರತಿಯೊಂದು ನಿಮ್ಮ ಮೂಮೆಂಟನ್ನು ನೀವು ಹೆಜ್ಜೆ ಇಡೋದನ್ನ ಒಂದು ಹೆಜ್ಜೆ ಹಿಂದಿಟ್ಟಿರ್ತೀರಿ. ಆದ್ರೆ ಅದಕ್ಕಿಂತ ಮೊದಲು ಏನು ಮಾಡಿರ್ತೀರಿ? ಸ್ಟೇಟಸ್ ಅಪ್ಡೇಟ್ ಮಾಡಿರ್ತೀರಿ. ಅವ್ರು ನೋಡಿರ್ತಾರೆ, 4 ಮಂದಿ ಇರ್ತಾರ ಅನ್ನೋದು ಬರ್ತದೆ. ಹುಗ್ಯಾರ್ ಬಿಡಪ್ಪ ಅನ್ನೋದು ಇಲ್ಲಿ ಬಂದಿರ್ತಾರ. ನಿಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತಂದ್ರೆ ಮನಿ ಖಾಲಿ ಇರ್ತದೆ ಅನ್ನೋದು ಯಾರಿಗಾರು ಸಹಜವಾಗಿ ಬರ್ತೈತಿ. ಇನ್ನೊಂದು, ನಿಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಿ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನೀವು ವಾಟ್ಸಪ್ದಾಗ ನೋಡಿರ್ಬೋದು, APK ಫೈಲ್ಗಳು ಅಂತ ಬರ್ತಾವೆ, ಗೊತ್ತೈತಿ? ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು APK ಫೈಲ್ ಯೂಸ್ ಮಾಡೋಕೆ ಅವಕಾಶ ಇಲ್ಲ. APK ಫೈಲ್ ಮಾಡೋದು ನಿಮಗೂ ಉಪಯೋಗನೂ ಇಲ್ಲ. ಸರ್ಕಾರದ ಅಪ್ಲಿಕೇಶನ್ಗಳನ್ನು ಮಾಡೋಕೆ APK ಫೈಲ್ಗಳನ್ನ ಏನು ಮಾಡ್ತಾರೋ. ಅದಕ್ಕೆ ನೀವು ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಕಿದ್ರು, ಯಾವುದೇ APK ಫೈಲ್ ಕ್ಲಿಕ್ ಮಾಡಬೇಕಿದ್ರು ವಿಚಾರ ಮಾಡಿ ಕ್ಲಿಕ್ ಮಾಡಿರಿ. ಫಸ್ಟ್ ಮೊಬೈಲ್ ಯೂಸ್ ಮಾಡಿದ್ರೆ ಸಟ ಒಂದು 10-20 ಮೆಸೇಜ್ ಬಂದೇ ಬಿಟ್ಟಿರ್ತಾವೆ. ನೀವು ವಿಚಾರ ಮಾಡೋದಿಲ್ಲ, ಇದು ಓದಬೇಕು ಓದಬಾರ್ದು. ಯಾವುದೋ ಡ್ಯಾನ್ಸ್ ಬಂದ್ಬಿಡಿ, ಯಾವುದೋ ಕಾಮಿಡಿ ವಿಡಿಯೋ ಬಿಡೋದು ಓದಿ ಬಿಡ್ತೀರಿ, ಹೌದಲ್ಲ? ಸಹಜವಾಗಿ ಓದ್ತೀರಿ. ಯಾರು ವಿಚಾರ ಮಾಡಿರಿ ಇದು ಲಿಂಕ್ ಅದ್ರೊಳಗೆ ಅದ ಐತಿ ಅದ ಇಲ್ಲ ಅನ್ನೋದು ಮಾಡೋದು. ಅದಕ್ಕೆ ಏನು ಮಾಡಬೇಕು? ಯಾವುದೇ ಲಿಂಕ್ ಬಂದ ಕೂಡಲೇ ಮೊದಲು ವಿಚಾರ ಮಾಡಬೇಕು, ಆಮೇಲೆ ಓಪನ್ ಮಾಡಿದ್ರೆ ಮುಂದುವರಿಬೇಕು ಬಿಡಬೇಕು ಅನ್ನೋದು ವಿಚಾರ ಮಾಡಬೇಕು. ಎಲ್ಲವನ್ನೂ ತೆಗೆದು ನೋಡೋದಲ್ಲ. ಈಗ ಪ್ರತಿಷ್ಠಿತವಾಗಿ ಹಂಗೆ ಬರತ್ತಾವ. ಈಗ ಇನ್ನೊಂದು ಸದ್ಯದ ಮಟ್ಟಿಗೆ ನಡೆಯಾಕತ್ತದ ಏನು? ಡಿಜಿಟಲ್ ಅರೆಸ್ಟ್ ಅಂತ ಬರ್ತೈತಿ. ಫೋನ್ ಹಚ್ತಾರೆ ನಿಮ್ಗೆ, ಪೊಲೀಸರೇ ಫೋನ್ ಹಚ್ತಾರೆ, ವಾಟ್ಸಪ್ ವಿಡಿಯೋ ಕಾಲ್ ಮಾಡ್ತಾರೆ. ನಿಮಗೆ ಸರ್ ಜೊತೆನೇ ಕಾಣ್ತಾರ ಅವ್ರು, ನಾನೇ ವಿಡಿಯೋ ಕಾಲ್ ಮಾಡ್ತಾನ ನಿಮ್ಗೆ. ಹಿಂಗೆ ನೀವು ಇಂಥಲ್ಲಿ ಇದಾಗೈತಿ, ಇಂಥ ಫ್ರಾಡ್ ಆಗೈತಿ, ಇಂಥಲ್ಲಿ ನೀವು ಡ್ರಗ್ಸ್ ತೊಗೊಂಡಿರಿ, ಇಂಥಲ್ಲಿ ನಿಮ್ಮದು ಎಕನಾಮಿಕಲ್ ಫ್ರಾಡ್ ಆಗೈತಿ ಅಂಥೇಳಿ ನಿಮ್ಮನ್ನ ಹೆದರಿಸ್ತಾರೆ. ಹೆದರಿಸಿ ನಿಮ್ಮ ಮನ್ಯಾಗ ಕೂಡ ಹಾಕ್ತಾರೆ ಅವ್ರು. ಅಷ್ಟು ಹೆದರಿಸ್ತಾರೆ ನಿಮ್ಮವ್ರು. ಹೆದರಿಸಿ ಏನು ಮಾಡ್ತಾರೆ ನಿಮ್ಗೆ? ಹೌದು, ಇದನ್ನು ನಾನು ನಿಮ್ಮ ಬಿಡುಗಡೆ ಮಾಡ್ಬೇಕಂದ್ರೆ ನನಗೆ ದುಡ್ಡು ಹಾಕ್ರಿ ಅಂಥೇಳಿ ನಿಮ್ಗೆ ಅನಾವಶ್ಯಕವಾಗಿ ದುಡ್ಡು ಹಾಕ್ಸ್ಕೊತಾರೆ. ಡಿಜಿಟಲ್ ಅರೆಸ್ಟ್ ಅಂತೇಳಿ ಹೆಸರು ಇತ್ತಿತ್ತಲಾಗ ಪ್ರಚಲಿತ ಭಾಳ ಐತದ. ಒಂದು ತಲೆಯಾಗಿರಲಿ ನಿಮ್ಗೆ, ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಒಂದು ಪ್ರೊಸೀಜರೇ ನಮ್ಮ ಇಲಾಖೆ ಒಳಗಿಲ್ಲ.